ಸಂಶಯ ಅದ. ಈಗ ಸಾಕಷ್ಟು ಚರ್ಚೆ ಆಗ್ಯದ, ಅದು ಅದರ ಅವಶ್ಯಕತೆ ಇಲ್ಲ. ಬಟ್ ಅದರ ಜೊತೆಗೆ ಇನ್ನೊಂದು ಮಾತು ಹೇಳಿದಾಗ ಸೇಮ್ ಬದಲಾಗುವುದಿಲ್ಲ ಅಂದಾಗ ಒಂದು ನಿರುಮುಳದಾರ. ಒಂದು ವೇಳೆ ಸೇಮ್ ಅವರು ಇವರ ಕಂಟಿನ್ಯೂ ಆದ್ರೆ ನನಗೆ ಭವಿಷ್ಯದಲ್ಲಿ ಒಂದು ಭವಿಷ್ಯದ ಅನ್ನುವಂಥದ್ದು ಖಚಿತವಾಗಿ ಅವ್ರಿಗೆ ಗೊತ್ತದ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಇವರಿಗೆ ನಿಶ್ಚಿತವಾಗಿ ಬಳಸ್ತಾರೆ ಮತ್ತು ಮೋಸ ಮಾಡಲಿಕ್ಕಿಲ್ಲ ಅನ್ನುವಂಥ ಒಂದು ಆತ್ಮವಿಶ್ವಾಸ, ಅದು ಸತ್ಯನೂ ಹೌದು. ಯಾಕಂದ್ರೆ ಜೀವನದಲ್ಲಿ ಕೆಲವೊಂದಿಷ್ಟು ನಂಬಿಕೆಗಳು ಇರ್ತಾವೆ. ಆ ನಂಬಿಕೆ ನೆಲೆಗಟ್ಟಿನಲ್ಲಿ ಸಿದ್ದರಾಮಯ್ಯನ ಮೇಲೆ ಅವ್ರಿಗೆ ಬಲವಾದ ನಂಬಿಕೆ ಅದ. ಮತ್ತು ಈವನ್ ರಮೇಶ್ ಜಾರಕಿಹೊಳಿ ಅವರು ಸಹಿತ ನಮ್ಮ ಗುರುಗಳು ಇರುತ್ತೆ, ಅವ್ರ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಮಾತಾಡ್ತಾರೆ. ಹೀಗಾಗಿ ಆ ಕುಟುಂಬ ಸಿದ್ದರಾಮಯ್ಯನವ್ರ ಜೊತೆಗೆ ಒಳ್ಳೆಯ ಸಂಬಂಧದ ಎಲ್ಲ ದೃಷ್ಟಿ ಇಟ್ಕೊಂಡು. ಮತ್ತು ಡಿ ಕೆ ಶಿ ಅವರು ಸದಾ ವಿರೋಧ ಮಾಡ್ತಾ ಬಂದಿದ್ದಾರೆ ಸಿದ್ದರಾಮಯ್ಯರ, ನಾನು ಮುಖ್ಯಮಂತ್ರಿ ಆಗ್ತೀನಿ ಹಾಗೆ ಹೀಗೆ ಅಂತೇಳಿ ಅವರು ತಮ್ಮ ಬಲದಲ್ಲಿ ಮಾತಾಡಿದ್ದಾರೆ. ಇವತ್ತು ಏನಾದರೂ ಕಾಂಗ್ರೆಸ್ನಲ್ಲಿ ಅವರು ಉಳಿದಿದ್ದರೆ ಅವರು ಬಲದ ಮೇಲೆ ಇದ್ದಾರೆ. ಹೀಗಾಗಿ ಈಗ ಮುಖ್ಯಮಂತ್ರಿ ಸ್ಥಾನ 2.5 ವರ್ಷ ಆದ್ಮೇಲೆ ಡಿ ಕೆ ಶಿ ಅವ್ರಿಗೆ ಸಿಗೋದು ಭಾಳ ಕಷ್ಟ ಅದ. ಯಾಕಂದರೆ ಜೂನಿಯರ್ ಹೌದು, ಮತ್ತು ನೀವು ಯಾವ ಕಾರಣಕ್ಕೆ ಇಳಿಸೋರು ಅವ್ರನ್ನ, ಏನು ಬಂತ ದೋಷ ಆಗ್ಯಾವ, ಏನು ತಪ್ಪಾಗಿದ್ದಾವ, ಈಗ ಅಲ್ಲಿ ಗ್ಯಾರಂಟಿ ಕೊಟ್ಟು ಮತ್ತೇನು ಕೊಟ್ಟು ಎಲ್ಲ ಜನರ ಜೊತೆ ಸಂಪರ್ಕ ಇದ್ದಾರೆ. ಅಲ್ಲಿ ಮಿಸ್ಟೇಕ್ಸ್ ಆಗುವ ಮತ್ತು ಬೇರೆ ಆಡಳಿತದಲ್ಲೇ ಮನೆ ಕಾಲು ತುಳಿದಿದ್ದಾಗಿರ್ಬೋದು, ಇನ್ನೊಂದಿಷ್ಟ ಆಗಿರ್ಬೋದು, ಮುಡ ಆಗಿರ್ಬೋದು, ಅವ್ರ ಹಗರಣಗಳು ಆಗಿದ್ದಾವೆ, ಇಲ್ಲಂತೂ ಅಲ್ಲ. ಆದರೆ ಒಂದು ಸರ್ಕಾರವನ್ನು ಕೆಡವಿ ಅಧಿಕಾರಕ್ಕೆ ಬರುವಂಥ ಅಲ್ಲ ಅನ್ನೋದು ಈಗಾಗಲೇ ಪೂರ್ವವಾಗಿದೆ. ಮತ್ತು ಅದು ಸರಿಯಾಗಿ BJPನೂ ದುಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅನ್ನೋದು ಅವರ